ವಿಧಾನಸಭೆಯಲ್ಲಿ ಮೊಟ್ಟೆ ವಿಚಾರದ ಬಗ್ಗೆ ಪ್ರಸ್ತಾಪ, ಕ್ಯಾನ್ಸರ್ ಕಾರಕ ಅಂಶಗಳಿವೆ ಎಂಬ ಬಗ್ಗೆ ಚರ್ಚೆ. ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಪ್ರಸ್ತಾಪ, ಮೊಟ್ಟೆ ಬಗ್ಗೆ ಕೆಲವು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಆರೋಗ್ಯ ಸಚಿವರು ಸ್ಪಷ್ಟನೆಯನ್ನು ನೀಡಬೇಕು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿಯನ್ನು ನೀಡಿದ್ದೇನೆ. ಯಾವುದೇ ಆತಂಕ ಪಡುವಂತಹ ಅಗತ್ಯ ಅನ್ನೋದು ಇಲ್ಲ. ಒಂದು ಕಂಪನಿಯ ಮೊಟ್ಟೆ ಬಗ್ಗೆ ಆತಂಕ ಎದುರಾಗಿತ್ತು. ಕೇಂದ್ರವು ಹಾಗೂ ನಾವು ಈ ಬಗ್ಗೆ ಗಮನ ಹರಿಸಿದ್ದೇವೆ. ಯಾರಿಗೂ ಯಾವುದೇ ಆತಂಕ ಬೇಡ, ಮೊಟ್ಟೆ ಬಳಸೋಕೆ ಅನುಮಾನವೂ ಬೇಡ ಅಂತ ಗುಂಡೂರಾವ್ ಅವರು ಹೇಳಿದ್ದಾರೆ. ಮೊಟ್ಟೆದೊಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನು ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದನ್ನು ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ, ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದರೆ ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಈಗ ಕಳೆದ 2 ದಿನಗಳಿಂದ ಮೊಟ್ಟೆ